ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪೇರಳೆ ಹಣ್ಣು ಇದು ಅಮೃತವೋ ಅಥವಾ ಗಿಡದಲ್ಲಿ ಅಡಗಿರುವ ಅಪಾಯವೋ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು, ಸೀಬೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ನೀವು ಅತಿಯಾಗಿ ಪ್ರೀತಿಸುವ ಈ ಹಣ್ಣು ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಎಂಬುದು ತಿಳಿದ್ರೆ ನೀವು ಇದನ್ನು ತಿನ್ನೋದನ್ನೇ ಬಿಡ್ತೀರಾ. ಹೌದು, ನೀವು ಒಂದೇ ಸಮನೆ 2 ರಿಂದ 3 ಸೀಬೆಹಣ್ಣು ಅಂದರೆ ಪೇರಲ ಹಣ್ಣುಗಳನ್ನು ತಿಂದರೆ ಸಾಕು, ನಿಮ್ಮ ಜೀರ್ಣಾಂಗದಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಇದರಲ್ಲಿ ಅತಿಯಾದ ನಾರಿನ ಅಂಶ ಮತ್ತು ಫ್ರುಕ್ಟೋಸ್ ಎಂಬ ಸಕ್ಕರೆ ಅಂಶ ಇರುವುದರಿಂದ ನಿಮ್ಮ ಹೊಟ್ಟೆಯನ್ನು ಇದು ಫುಟ್ಬಾಲ್ನಂತೆ ಉಬ್ಬಿಸಿ ಬಿಡುತ್ತದೆ. ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ನೋವಿನಿಂದ ನೀವು ಅಸ್ವಸ್ಥರಾಗುವ ಹಾಗೂ ಲೂಸ್ ಮೋಷನ್ ಆಗುವ ಸಂಭವ ಇರುತ್ತದೆ. ರಾತ್ರಿ ಹೊತ್ತು ಸೀಬೆಹಣ್ಣು ತಿಂದರೆ ಮುಗಿದೇ ಹೋಯಿತು. ಇದು ನಿಮ್ಮ ದೇಹವನ್ನು ವಿಪರೀತ ತಂಪು ಮಾಡುತ್ತದೆ. ಪರಿಣಾಮ ಮಧ್ಯರಾತ್ರಿಯಲ್ಲಿ ಕಾಡುವ ಭೀಕರ ಕೆಮ್ಮು ಮತ್ತು ಉಸಿರುಗಟ್ಟುವ ಶೀತ ನಿಮ್ಮನ್ನ ಕಾಡಬಹುದು. ಈ ಹಣ್ಣು ತಂಪಾದ ಪ್ರಕೃತಿಯನ್ನ ಹೊಂದಿರುವುದರಿಂದ ಶೀತ ಪ್ರವೃತ್ತಿ ಇರುವವರಿಗೆ ಇದು ಒಂದು ರೀತಿಯ ಸೈಲೆಂಟ್ ವಿಲನ್ ಅಂತಾನೆ ಹೇಳ್ಬೋದು. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರುವವರಿಗೆ ಸೀಬೆಹಣ್ಣು ವರದಾನ ಎಂದು ನೀವು ಕೇಳಿರಬಹುದು. ಆದರೆ ಎಚ್ಚರ ಸ್ನೇಹಿತರೆ, ಇದನ್ನು ಅತಿಯಾಗಿ ಸೇವಿಸಿದರೆ ಅಥವಾ ಮಾತ್ರೆಯ ಜೊತೆ ಸರಿಯಾದ ಸಮತೋಲನ ಕಾಪಾಡದಿದ್ರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಏಕಾಏಕಿ ಕುಸಿದು ಬೀಳಬಹುದು ಅಥವಾ ಏರಬಹುದು. ಇದು ನಿಮ್ಮ ದೇಹದ ಸಕ್ಕರೆ ನಿಯಂತ್ರಣದ ಸಿಸ್ಟಮ್ ಅನ್ನೇ ಅಸ್ವಸ್ಥಗೊಳಿಸಬಹುದು. ಅಷ್ಟೇ ಯಾಕೆ, ಕಿಡ್ನಿ ಸಮಸ್ಯೆ ಇರುವವರು ಸೀಬೆಹಣ್ಣಿನಿಂದ ದೂರವೇ ಇರುವುದು ಲೇಸು. ಇದರಲ್ಲಿರುವ ಮಿತಿಮೀರಿದ ಪೊಟ್ಯಾಷಿಯಂ ದುರ್ಬಲಗೊಂಡ ಕಿಡ್ನಿ ಮೇಲೆ ಭಾರಿ ಒತ್ತಡವನ್ನು ಹೇರುತ್ತದೆ. ಇದು ನಿಮ್ಮ ಹೃದಯದ ಬಡಿತದ ಮೇಲೆಯೂ ಪರಿಣಾಮ ಬೀರಬಲ್ಲದು. ನೀವು ಯಾರಾದರೂ ಆಪರೇಷನ್ಗೆ ಸಜ್ಜಾಗುತ್ತಿದ್ದೀರಾ? ಹಾಗಾದರೆ ಸೀಬೆಹಣ್ಣನ್ನು ಮುಟ್ಟಲೇಬೇಡಿ. ಇದು ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವುದರಿಂದ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಸಮಯದಲ್ಲಿ ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಷಯ, ಸೀಬೆಹಣ್ಣು ಖಂಡಿತವಾಗಿಯೂ ವಿಷವಲ್ಲ, ಅದೊಂದು ಅದ್ಭುತ ಹಣ್ಣು. ಆದರೆ ನೀವು ಅದನ್ನು ಮಿತವಾಗಿ ತಿನ್ನದಿದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಕೂಡ ಮಾಡಬಹುದು. ಅಂದಹಾಗೆ ಈ ಪೇರಲ ಹಣ್ಣಿನ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪೇರು ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರೆಂದು ಪುರಾತತ್ವ ಇಲಾಖೆ ಸಂಶೋಧನೆಯನ್ನು ತಿಳಿಸುತ್ತದೆ. ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಭಾರತದ ಹಣ್ಣಲ್ಲ. ಇದನ್ನು 16ನೇ ಮತ್ತು 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ದಕ್ಷಿಣ ಅಮೆರಿಕಾದ ಪೇರು ದೇಶದಿಂದ ಇದನ್ನು ತಂದಿದ್ದರಿಂದ ಭಾರತದಲ್ಲಿ ಇದನ್ನು ಪೇರು ಹಣ್ಣು, ಪೇರುಕಾಯಿ, ಪೇರಲ ಹಣ್ಣು ಅಂತ ಕರೆಯುತ್ತಾರೆ. ಪೋರ್ಚುಗೀಸರು ಮಲಬಾರ್ ತೀರಕ್ಕೆ ಬಂದಾಗ ಇದನ್ನ ಪೇರುವಿನ ಹಣ್ಣು ಎಂದಿದ್ದರು. ಅದು ಮಲಯಾಳಂನಲ್ಲಿ ಪೇರುಕ ಆಗಿದೆ. ನಂತರ ಕನ್ನಡದಲ್ಲಿ ಪೇರಳೆ ಅಥವಾ ಪೇರು ಎನ್ನು ಎಂದು ಬದಲಾಗಿತ್ತು. ಯುರೋಪಿಯನ್ನರು ಇದನ್ನು ಉಷ್ಣವಲಯದ ಸೇಬು ಅಂದರೆ ಟ್ರಾಪಿಕಲ್ ಆಪಲ್ ಎಂದು ಕರೆಯುತ್ತಿದ್ದರು. ಸೇಬು ಹಣ್ಣಿನಂತೆ ಇರುವುದರಿಂದ ಸೇಬು ಎಂಬ ಪದವು ಕಾಲಕ್ರಮೇಣ ಹಳ್ಳಿಯಲ್ಲಿ ಸೀಬೆಯಾಗಿ ಬದಲಾವಣೆಯಾಗಿತ್ತು. ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಪ್ರೀತಿಯಿಂದ ಚೀಪೆಕಾಯಿ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದ ಹವಾಮಾನ ಸೀಬೆಹಣ್ಣು ಬೆಳೆಯಲು ಬಹಳ ಪೂರಕವಾಗಿದೆ. ವಿಶೇಷವಾಗಿ ಬೆಂಗಳೂರು, ಧಾರವಾಡ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಸೀಬೆಹಣ್ಣನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಧಾರವಾಡದ ನವಲೂರು ಸೀಬೆಹಣ್ಣು ಅಥವಾ ಪೇರಲ ಹಣ್ಣು ಇಡೀ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇದನ್ನು ಹೇರಳವಾಗಿ ಕೂಡ ಬೆಳೆಯುತ್ತಾರೆ. ಇದನ್ನು ಹಲವಾರು ದೇಶಗಳಿಗೂ ಕೂಡ ರಫ್ತನ್ನು ಮಾಡುತ್ತಾರೆ. ಅಮೆರಿಕದ ಮೂಲದ ಈ ಹಣ್ಣು ಪೋರ್ಚುಗೀಸರ ಮೂಲಕ ಭಾರತಕ್ಕೆ ಬಂದು ಇಂದು ನಮ್ಮ ನೆಚ್ಚಿನ ಮತ್ತು ಹಗ್ಗದ ಬಡವರ ಸೇಬು ಅಂತ ಅನಿಸಿಕೊಂಡಿದೆ. ಸೀಬೆಹಣ್ಣು ಇದು ಬರೀ ಹಣ್ಣಲ್ಲ, ಪ್ರಕೃತಿಯ ಮ್ಯಾಜಿಕ್ ಬಾಂಬ್ ಅಂತಾನೆ ಕರೆಯಬಹುದು. ನೋಡಲು ಸಾಧಾರಣವಾಗಿ ಕಂಡರೂ ಈ ಸೀಬೆ ಹಣ್ಣಿನ ಶಕ್ತಿ ಎಂಥದ್ದು ಗೊತ್ತಾ? ಇದನ್ನ ಬಡವರ ಸೇಬು ಅನ್ನುವುದು ನಿಜಾನೇ, ಆದರೆ ಇದರ ಗುಣಗಳು ಮಾತ್ರ ಶ್ರೀಮಂತಿಕೆಗಿಂತಲೂ ಮಿಗಿಲು. ನಿಮ್ಮ ದೇಹದಲ್ಲಿ ಈ ಹಣ್ಣು ಮಾಡುವ ಸಂಚಲನ ನಿಜಕ್ಕೂ ಆಶ್ಚರ್ಯವೇ. ಇದು ನಿಮಗೆ ಗೊತ್ತಾ ಸ್ನೇಹಿತರೆ? ಒಂದೇ ಒಂದು ಸೀಬೆ ಹಣ್ಣಿನಲ್ಲಿ ಇತರ ಹಣ್ಣಿಗಿಂತ 4 ಪಟ್ಟು ವಿಟಮಿನ್ ಸಿ ಅಡಗಿದೆ. ಇದು ನಿಮ್ಮ ದೇಹದ ರಕ್ಷಾ ಕವಚವನ್ನು ಗಟ್ಟಿ ಮಾಡುತ್ತದೆ. ಸಣ್ಣ ಪುಟ್ಟ ಜ್ವರ, ಕೆಮ್ಮು ಮತ್ತು ಇನ್ಫೆಕ್ಷನ್ಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಇದು ನಿಮ್ಮ ದೇಹದ ಒಳಗಿರುವ ಸೈನಿಕರನ್ನು ಅಂದರೆ ಇಮ್ಯುನಿಟಿಯನ್ನು ಎಚ್ಚರಗೊಳಿಸುವ ಒಂದು ರಹಸ್ಯ ಆಯುಧವಾಗಿದೆ. ಸೀಬೆಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮ ಚರ್ಮದ ಮೇಲಿರುವ ಮುಪ್ಪಿನ ಗೆರೆಗಳನ್ನು ಮಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿಂದರೆ ನಿಮ್ಮ ಚರ್ಮವು ಚಿನ್ನದಂತೆ ಹೊಳೆಯಲು ಶುರುವಾಗುತ್ತದೆ. ಸೌಂದರ್ಯವರ್ಧಕಗಳಿಂದ ಈ ಹಣ್ಣಿನ ನ್ಯಾಚುರಲ್ ಟಚ್ ನಿಮ್ಮನ್ನು ಸದಾಕಾಲ ಯುವಕರಂತೆ ಕಾಣುತ್ತದೆ. ಇದು ಹೃದಯ ಮಿಡಿತಕ್ಕೆ ರಕ್ಷಣೆ ಕವಚ ಆಗಿ ಕೆಲಸ ಮಾಡುತ್ತದೆ. ಹೌದು, ಈ ಹಣ್ಣು ನಿಮ್ಮ ರಕ್ತನಾಳದಲ್ಲಿನ ಕಲ್ಮಶವನ್ನು ಗೂಡಿಸಿ ಹೊರಗೆ ಹಾಕುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ಹೃದಯಕ್ಕೆ ಹೊಸ ಚೈತನ್ಯವನ್ನು ಕೂಡ ನೀಡುತ್ತದೆ. ನಿಮ್ಮ ಹೃದಯವು ಲಯಬದ್ಧವಾಗಿ ಸುರಕ್ಷಿತವಾಗಿ ಬಡಿಯುವಂತೆ ಮಾಡುವ ಕಾವಲುಗಾರ ಈ ಪೇರಲ ಹಣ್ಣು.
ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಪ್ರಕೃತಿ ನೀಡಿದ ಹೊರ ಅಂತಾನೆ ಹೇಳ್ಬೋದು. ಇದರ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ರಾಕೆಟ್ನಂತೆ ಏರದಂತೆ ಇದು ತಡೆಯುತ್ತದೆ. ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇದನ್ನು ಜೀರ್ಣಕ್ರಿಯೆ ಕ್ಲೀನಿಂಗ್ ಏಜೆಂಟ್ ಅಂತೆ ಕರೆಯುತ್ತಾರೆ. ಹೌದು, ನಿಮ್ಮ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ. ಇದರಲ್ಲಿರುವ ನಾರಿನ ಅಂಶವು ನಿಮ್ಮ ಕರುಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮಲಬದ್ಧತೆಯಂತಹ ಕಿರಿಕಿರಿ ಸಮಸ್ಯೆಯನ್ನು ಒಂದೇ ಸಲಿಗೆ ಓಡಿಸಿ ಬಿಡುತ್ತದೆ. ದಿನಕ್ಕೊಂದು ಸೀಬೆಹಣ್ಣು ತಿಂದರೆ ಸಾಕು, ಡಾಕ್ಟರ್ ಫೀಸನ್ನು ನೀವು ಉಳಿಸಬಹುದು. ಹಾಗಾದರೆ ಯಾಕೆ ನೀವು ಪ್ರತಿದಿನ ಒಂದು ಸೀಬೆಹಣ್ಣನ್ನು ತಿಂದು ಈ ಮ್ಯಾಜಿಕ್ ಫ್ರೂಟನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬಾರದು? ಹೌದು, ಸೀಬೆಹಣ್ಣಿನ ಬಗ್ಗೆ ನಿಮಗೆ ಗೊತ್ತು, ಆದರೆ ಅದರ ಎಲೆಗಳು ಕೇವಲ ಎಲೆಗಳಲ್ಲ. ಅವು ಪ್ರಕೃತಿ ನಿಮಗೆ ಕೊಟ್ಟಿರುವಂತಹ ಒಂದು ರಹಸ್ಯ ಸಂಜೀವಿನಿಯಾಗಿದೆ. ಸೀಬೆಹಣ್ಣಿನ ಮರದ ಎಲೆಗಳು ನಾವೆಲ್ಲ ಕೇವಲ ಕಸ ಎಂದು ಭಾವಿಸುತ್ತೇವೆ, ಆದರೆ ಇವುಗಳ ಒಳಗೆ ಇರುವ ಔಷಧೀಯ ಗುಣಗಳು ನಮ್ಮನ್ನ ಮತ್ತು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ಹೌದು, ಇದು ಮಧುಮೇಹದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಸೀಬೆಹಣ್ಣು ಎಲೆ ಒಂದು ಮ್ಯಾಜಿಕ್ ಇದ್ದಂತೆ. ಊಟದ ನಂತರ ಸೀಬೆ ಎಲೆಯ ಚಹಾ ಕುಡಿದರೆ ಅದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಏಕಾಏಕಿ ಏರದಂತೆ ಗೋಡೆಯಂತೆ ತಡೆಯುತ್ತದೆ. ಇದು ನಿಮ್ಮ ದೇಹದ ಇನ್ಸುಲಿನ್ ಸಿಸ್ಟಮ್ ಅನ್ನು ಚುರುಕುಗೊಳಿಸುವ ಒಂದು ನೈಸರ್ಗಿಕ ಕಮಾಂಡೋ ಅಂತಾನೆ ಹೇಳ್ಬೋದು. ಕೂದಲು ಉದುರುವಿಕೆಗೆ ಇದು ಫುಲ್ ಸ್ಟಾಪ್ ಕೊಡುತ್ತದೆ. ಸ್ನೇಹಿತರೆ, ನಿಮ್ಮ ಕೂದಲು ಉದುರಿ ಬೋಳು ತಲೆಯಾಗುವ ಭಯವಿದೆಯೇ? ಹಾಗಾದರೆ ಈ ಮಾತನ್ನ ಕೇಳಿ. ಸೀಬೆ ಎಲೆಯನ್ನ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಯನ್ನ ತೊಳೆಯಿರಿ. ಇದು ಕೂದಲಿನ ಬುಡಕ್ಕೆ ಸೂಪರ್ ಪವರ್ ನೀಡುತ್ತದೆ ಮತ್ತು ಕೆಲವು ವಾರಗಳಲ್ಲಿ ಕೂದಲು ಉದುರುವುದು ನಿಂತು ಹೊಸ ಕೂದಲು ಹುಟ್ಟಲು ಶುರುವಾಗುತ್ತದೆ. ಇದು ಕೂದಲಿನ ಪಾಲಿಗೆ ಅಮೃತ ಅಂತಾನೆ ಹೇಳ್ಬೋದು. ಇದು ಕೊಬ್ಬನ್ನ ಕರಗಿಸುವಂತಹ ಫ್ಯಾಟ್ ಬರ್ನರ್ ಕೂಡ ಆಗಿದೆ. ಜಿಮ್ಗೆ ಹೋಗದೆ ತೂಕ ಏರಿಸಬೇಕೆಂದರೆ ಸೀಬೆ ಎಲೆಗಳು ಸಂಕೀರ್ಣ ಪಿಷ್ಟವನ್ನ ಸಕ್ಕರೆಯಾಗಿ ಬದಲಾಗದಂತೆ ತಡೆಯುತ್ತದೆ. ಇದರ ಅರ್ಥ ನೀವು ತಿಂದ ಆಹಾರ ಕೊಬ್ಬಾಗಿ ಬದಲಾಗುವ ಮುನ್ನವೇ ಇದು ಸುಟ್ಟು ಹಾಕುತ್ತದೆ. ತೂಕ ಇಳಿಕೆಗೆ ಇದಕ್ಕಿಂತ ವೇಗವಾದ ನೈಸರ್ಗಿಕ ದಾರಿ ಬೇರೆಯೊಂದಿಲ್ಲ. ಅಷ್ಟೇ ಅಲ್ಲದೆ ಇದು ಹಲ್ಲು ನೋವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಕೊಡುತ್ತದೆ. ಮಧ್ಯರಾತ್ರಿಯಲ್ಲಿ ಹಲ್ಲು ನೋವು ಶುರುವಾದರೆ ಏನು ಮಾಡ್ತೀರಾ? ತಕ್ಷಣ ಒಂದು ಎಲೆಯ ಸೀಬೆ ಎಲೆಯನ್ನ ಜಗೇರಿ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧ ಗುಣವು ಹಲ್ಲು ನೋವು, ಒಸಡಿನ ರಕ್ತಸ್ರಾವ ಮತ್ತು ಬಾಯಿ ದುರ್ವಾಸನೆಯನ್ನು ಕ್ಷಣದಲ್ಲಿ ಓಡಿಸಿ ಬಿಡುತ್ತದೆ. ಇದು ನಿಮ್ಮ ಮನೆಯಲ್ಲಿರುವ ಒಂದು ನೈಸರ್ಗಿಕ ಡೆಂಟಿಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ನೀವು ತಿಂದ ಕೆಟ್ಟ ಆಹಾರದಿಂದ ಹೊಟ್ಟೆ ಕೆಟ್ಟಿದ್ದರೆ ಸೀಬೆಹಣ್ಣಿನ ಎಲೆಯ ರಸವು ನಿಮ್ಮ ಹೊಟ್ಟೆಯಲ್ಲಿರುವ ವಿಷಕಾರಿ ಬ್ಯಾಕ್ಟೀರಿಯಾವನ್ನ ಬೇರು ಸಮೇತ ಕಿತ್ತೆಸೆಯುತ್ತದೆ. ಇದು ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗೂ ಕೂಡ ಒಂದು ರಾಮಬಾಣ ಇದ್ದ ಹಾಗೆ. ಸೀಬೆಹಣ್ಣು ಕೇವಲ ದೃಷ್ಟಿ ಅಥವಾ ಜೀರ್ಣಕ್ರಿಯೆಗೆ ಮಾತ್ರ ಅಲ್ಲ, ಇದು ಶೃಂಗಾರ ಜೀವನದಲ್ಲೂ ಅಂದರೆ ಸೆಕ್ಸ್ ಲೈಫಲ್ಲೂ ಕೂಡ ಮ್ಯಾಜಿಕ್ ಮಾಡಬಲ್ಲದು. ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ನಿಮ್ಮ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಇದನ್ನ ಹೀಗಾಗಿಯೇ ನೈಸರ್ಗಿಕ ಲವ್ ಡ್ರಗ್ ಅಂತಾನೆ ಕರೆಯುತ್ತಾರೆ. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಲು ದುಬಾರಿ ಮಾತ್ರೆಗಳ ಮೊರೆ ಹೋಗುವ ಬದಲು ಈ ಸೀಬೆ ಹಣ್ಣಿನ ರಹಸ್ಯ ಶಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕು. ಈ ಪೇರಲ ಹಣ್ಣು ರಕ್ತ ಪರಿಚಲನೆಗೆ ಬೂಸ್ಟರ್ ತರ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ರಕ್ತದ ಹರಿವು ಅತ್ಯಂತ ಮುಖ್ಯ. ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳವನ್ನು ಸಡಿಲಗೊಳಿಸುತ್ತವೆ. ಇದು ಗುಪ್ತಾಂಗಗಳಿಗೆ ರಕ್ತದ ಹರಿವನ್ನ ಅಂದರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದರಿಂದ ಲೈಂಗಿಕ ಆಸಕ್ತಿ ಮತ್ತು ಸಾಮರ್ಥ್ಯ ಎರಡೂ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಲೆ ಹಣ್ಣು ಮತ್ತು ಸೀಬೆ ಹಣ್ಣಿನಿಂದ ಯಾವೆಲ್ಲ ಉಪಯೋಗಗಳು ನಮ್ಮ ದೇಹಕ್ಕೆ ಮತ್ತು ನಮ್ಮ ಜೀವನಕ್ಕೆ ಇದೆ ಅಂತ. ಹಾಗಾದರೆ ಮಿಸ್ ಮಾಡದೆ ದಿನ ಒಂದು ಬಡವರ ಆ್ಯಪಲ್ ಅಂದರೆ ಸೀಬೆ ಹಣ್ಣನ್ನು ತಪ್ಪದೇ ತಿನ್ನಿರಿ ಮತ್ತು ನಿಮ್ಮ ದೇಹವನ್ನು ಚೆನ್ನಾಗಿ ಮತ್ತು ಆರೋಗ್ಯವಾಗಿಟ್ಟುಕೊಳ್ಳಿ. ಆದರೆ ಅತಿಯಾಗಿ ಸೇವಿಸಿದರೂ ಕೂಡ ಇದು ವಿಷ ಕೂಡ ಆಗಬಹುದು ಎನ್ನುವ ಮುನ್ನೆಚ್ಚರಿಕೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ನೇರಳೆ ಹಣ್ಣು ಜಾಮೂನು ಎಂದು ಕರೆಯಲ್ಪಡುವ ಇದು ಬೇಸಿಗೆ ಕಾಲದಲ್ಲಿ ಸಿಗುವ ಒಂದು ಋತುಮಾನದ ಹಣ್ಣಾಗಿದ್ದು ಮಧುಮೇಹಿಗಳಿಗೆ ರಾಮಬಾಣವಾಗಿದೆ. ಇದು ನೈಸರ್ಗಿಕವಾಗಿ ಕಡಿಮೆ ಕೊಬ್ಬಿನಂಶವನ್ನು ಹೊಂದಿದ್ದು ಆರೋಗ್ಯಕರ ಹೃದಯಕ್ಕೆ ಮತ್ತು ಹೃದಯೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೇರಳೆ ಹಣ್ಣುಗಳು ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ. ಇನ್ನು ಸ್ನೇಹಿತರೆ, ಭಾರತ ಎಂಬ ಹೆಸರು ಅಧಿಕೃತವಾಗಿ ಬರುವ ಮೊದಲು ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಭಾರತಕ್ಕೆ ಜಂಬೂ ದ್ವೀಪ ಎಂದು ಕರೆಯಲಾಗುತ್ತಿತ್ತು. ಅಂದರೆ ನಮ್ಮ ಭಾರತದ ಪೂರ್ವದ ಹೆಸರೇ ಜಂಬೂ ದ್ವೀಪ. ಪುರಾತನ ಭರತಖಂಡದಲ್ಲಿ ಜಂಬೂ ಮರಗಳು ಹೇರಳವಾಗಿ ಬೆಳೆಯುತ್ತಿದ್ದವು. ಈ ಮರಗಳಲ್ಲಿ ಬೃಹತ್ ಗಾತ್ರದ ಜಂಬೂ ಫಲಗಳು ಬಿಡುತ್ತಿದ್ದರಿಂದ ಜಂಬೂ ದ್ವೀಪ ಎಂಬ ಹೆಸರು ಬಂದಿದೆ.
ವಿಷ್ಣು ಪುರಾಣದ ಪ್ರಕಾರ ಜಂಬೂ ದ್ವೀಪದಲ್ಲಿನ ಜಂಬೂ ವೃಕ್ಷಗಳಲ್ಲಿ ಬಿಡುತ್ತಿದ್ದಂಥ ಜಂಬೂ ಫಲಗಳು ಆನೆಯ ಗಾತ್ರದಲ್ಲಿರುತ್ತಿದ್ದವಂತೆ. ಈ ಫಲಗಳು ಪರ್ವತಗಳ ಮೇಲೆ ಬಿದ್ದು ಹರಸೂಸಿದ ರಸದಿಂದಲೇ ಜಂಬೂ ನದಿ ಉಗಮವಾಯಿತೆಂದು ಆ ನೀರನ್ನ ಜಂಬೂ ದ್ವೀಪದ ಜನರು ಬಳಸುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ. ಜಂಬೂ ಹಣ್ಣು ಎಂದರೆ ಬೇರೆ ಯಾವುದೂ ಅಲ್ಲ, ಸಂಸ್ಕೃತ ಭಾಷೆಯಲ್ಲಿ ಜಂಬೂ ಫಲ ಎಂದರೆ ನೇರಳೆ ಹಣ್ಣು. ಭಾರತ ದೇಶಕ್ಕೆ ಜಂಬೂ ದ್ವೀಪ ಎಂಬ ಹೆಸರು ಬರಲು ಕಾರಣವೇ ಈ ಜಂಬೂ ಫಲ ಅಂದರೆ ನೇರಳೆ ಹಣ್ಣು. ನೇರಳೆ ಹಣ್ಣು ಪುರಾಣ ಕಾಲದಿಂದ ನಮ್ಮ ದೇಶದಲ್ಲಿ ಜನಪ್ರಿಯವಾದಂತಹ ಹಣ್ಣು. ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಜಂಬೂ ಫಲ, ಹಿಂದಿಯಲ್ಲಿ ಜಾಮೂನ್, ತಮಿಳು ಮತ್ತು ಮಲಯಾಳಂನಲ್ಲಿ ನಾವ್ಪಳಂ ಮತ್ತು ತೆಲುಗು ಭಾಷೆಯಲ್ಲಿ ನೇರಡು ಪಂಡು ಎಂದು ಕರೆಯಲಾಗುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಪುರಾಣದ ನಂಟು ಮತ್ತು ಔಷಧೀಯ ಉಪಯೋಗಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆಗಿದ್ರೆ ಗುಡ್ ಅಂತ ಕಮೆಂಟ್ ಮಾಡಿ. ನೇರಳೆ ಹಣ್ಣು ತನ್ನ ಬಣ್ಣ, ರುಚಿ ಮತ್ತು ಔಷಧೀಯ ಗುಣಗಳಿಂದ ಸರ್ವರಿಗೂ ಸಹ ಅಚ್ಚುಮೆಚ್ಚು. ಕಡು ನೇರಳೆ ಬಣ್ಣಕ್ಕೆ ಹೆಸರುವಾಸಿಯಾದ ನೇರಳೆ ಹಣ್ಣು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ದೊರೆಯುವ ಸೀಸನಲ್ ಹಣ್ಣಾಗಿದೆ. ಇದರ ರುಚಿ ಸಿಹಿ, ಹುಳಿ ಮತ್ತು ಹೊರಗಿನಿಂದ ಮಿಶ್ರಿತವಾಗಿರುತ್ತದೆ. ಮೊದಲೆಲ್ಲ ರಸ್ತೆಯ ಬದಿಯಲ್ಲಿ ದಂಡಿಯಾಗಿ ದೊರೆಯುತ್ತಿದ್ದಂಥ ಈ ಹಣ್ಣು ಈಗ ಮಾರುಕಟ್ಟೆಯಲ್ಲಿ ದುಬಾರಿ ಹಣ್ಣುಗಳ ಪಟ್ಟಿಯಲ್ಲಿ ಸೇರಿದೆ. ಪುರಾಣ ಪ್ರಕಾರವು ನೇರಳೆಗೆ ಪ್ರಾಮುಖ್ಯತೆ ಇದ್ದು, ನೇರಳೆಯನ್ನ ತ್ರೇತಾಯುಗದ ರಾಮಾಯಣದಲ್ಲಿ ದೇವರ ಹಣ್ಣು ಎಂದೇ ಉಲ್ಲೇಖಿಸಲಾಗಿದೆ. ಪ್ರಭು ಶ್ರೀರಾಮಚಂದ್ರರು, ಲಕ್ಷ್ಮಣ ಮತ್ತು ಸೀತೆಯರು ವನವಾಸದಲ್ಲಿದ್ದಾಗ ನೇರಳೆ ಹಣ್ಣನ್ನು ಸೇವಿಸಿಕೊಂಡೇ ಅನೇಕ ದಿವಸ ಜೀವಿಸಿದ್ದರು ಎಂಬ ಉಲ್ಲೇಖವಿದೆ. ಈ ಹಣ್ಣು ಪ್ರಭು ಶ್ರೀರಾಮಚಂದ್ರರ ದೇಹಾಯಾಸವನ್ನು ಹೋಗಲಾಡಿಸಿ ಅವರಿಗೆ ಪೋಷಣೆಯನ್ನು ನೀಡುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸ ಮಾರ್ಗದಲ್ಲಿ ಕ್ರಮಿಸಲು ಈ ಹಣ್ಣು ಶಕ್ತಿಯನ್ನು ಸಹ ನೀಡುತ್ತಿತ್ತು. ಆದ್ದರಿಂದ ಹಿಂದೂಗಳು ನೇರಳೆ ಮರವನ್ನು ದೈವಿಕ ಮರವೆಂದೇ ಪರಿಗಣಿಸುತ್ತಾರೆ. ಕೆಲವು ಸ್ಥಳಗಳಲ್ಲಿ ನೇರಳೆ ಮರಗಳನ್ನು ಪೂಜಿಸಲಾಗುತ್ತದೆ. ನೇರಳೆ ಹಣ್ಣಿನ ಸೇವನೆ ಹಲವು ರೋಗಗಳಿಗೆ ರಾಮಬಾಣವಾಗಿದೆ. ನೇರಳೆ ಹಣ್ಣಿನ ಆರೋಗ್ಯ ಲಾಭಗಳು. ನೇರಳೆ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ. ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡ್ರೆ ನೇರಳೆ ಹಣ್ಣನ್ನು ಸೇವಿಸಲು ಇಷ್ಟಪಡದವರು ಸಹ ಅದನ್ನು ಸೇವಿಸಿ ತೊಡಗುತ್ತಾರೆ. ನೇರಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ12, ಮೆಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿಣ ಹಾಗೂ ಮ್ಯಾಂಗನೀಸ್ನ ಸತ್ವಗಳಿರುತ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಮತ್ತು ಹಿಮೋಗ್ಲೋಬಿನ್ನ ಕೊರತೆಯನ್ನು ಸರಿಪಡಿಸಲು ನೇರಳೆ ಉತ್ತಮವಾದ ಆಹಾರವಾಗಿದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ನೇರಳೆಯನ್ನು ಆಹಾರವಾಗಿ ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ. ಮಧುಮೇಹ ಸಮಸ್ಯೆಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ವೃದ್ಧಿ ಮಾಡುತ್ತದೆ. ನೇರಳೆ ಹಣ್ಣು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ. ಇತ್ತೀಚೆಗೆ ನಡೆದಿರುವಂಥ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ರಕ್ತದೊತ್ತಡದ ಮಟ್ಟವು ಕಡಿಮೆಯಾಗುವುದು ಕಂಡುಬಂದಿದೆ. ನೇರಳೆ ಹಣ್ಣಿನಲ್ಲಿ ಕಬ್ಬಿನಾಂಶ ಹೇರಳವಾಗಿರುತ್ತದೆ. ಕಬ್ಬಿನಾಂಶವು ರಕ್ತವನ್ನು ಶುದ್ಧೀಕರಿಸುವುದರ ಜೊತೆಗೆ ಚರ್ಮದ ಆರೋಗ್ಯಕ್ಕೂ ಸಹ ಸಹಕಾರಿಯಾಗುತ್ತದೆ. ನೇರಳೆ ಹಣ್ಣಿನ ಸೇವನೆ ಚರ್ಮವನ್ನು ಮೊಡವೆ ಮುಕ್ತಗೊಳಿಸುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ನೇರಳೆ ಹಣ್ಣು ಉತ್ತಮವಾದ ಆಯ್ಕೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತದೆ. ಇದು ಹಸಿವನ್ನು ನಿಗ್ರಹಿಸಲು ಉಪಯುಕ್ತವೆನಿಸಿಕೊಳ್ಳುತ್ತದೆ. ನೇರಳೆ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತದೆ. ನೀವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ. ಮಲಬದ್ಧತೆಯನ್ನು ತಡೆಗಟ್ಟುವಲ್ಲಿ ನೇರಳೆ ಹಣ್ಣಿನ ಸೇವನೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ. ಪೊಟ್ಯಾಷಿಯಂನಿಂದ ತುಂಬಿದಂಥ ನೇರಳೆ ಹಣ್ಣು ಹೃದಯದ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ನೇರಳೆ ಹಣ್ಣು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಉತ್ತಮ ಕೊಲೆಸ್ಟ್ರಾಲ್ನ ಮಟ್ಟವನ್ನು ವೃದ್ಧಿ ಮಾಡುತ್ತದೆ. ಈ ಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಸಂಗ್ರಹವಾಗುವುದನ್ನು ತಡೆಗಟ್ಟುತ್ತದೆ. ಆ ಮೂಲಕ ಹೃದ್ರೋಗವನ್ನು ನಿಯಂತ್ರಿಸುತ್ತವೆ. ಅದೇ ರೀತಿ ಲಿವರ್ಗೆ ಏನಾದರೂ ಹಾನಿಯಾಗಿದ್ದಲ್ಲಿ ಚೇತರಿಸಿಕೊಳ್ಳಲು ಈ ಹಣ್ಣುಗಳು ನೆರವಾಗುತ್ತವೆ ಎಂದು ತಜ್ಞರು ಉಲ್ಲೇಖಿಸುತ್ತಾರೆ. ನೇರಳೆ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಲಿವರ್ನ ಆರೋಗ್ಯವನ್ನು ಸುಧಾರಿಸುತ್ತವೆ. ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿಯೇ ಉಷ್ಣದಿಂದ ಉಂಟಾಗುವ ಭೇದಿ ಅಥವಾ ರಕ್ತಭೇದಿಗಳಿಗೆ ನೇರಳೆ ಹಣ್ಣು ತ್ವರಿತ ಪರಿಹಾರವನ್ನು ನೀಡುತ್ತದೆ.
ಹೇರಳವಾದ ವಿಟಮಿನ್ ಸಿ ಇರುವ ಕಾರಣ ಶೀತ ಹಾಗೂ ಜ್ವರದ ವಿರುದ್ಧ ಹೋರಾಡುವಂತಹ ಶಕ್ತಿ ನೇರಳೆ ಹಣ್ಣಿನಲ್ಲಿರುತ್ತದೆ. ಅಲ್ಲದೆ ಸಿ ವಿಟಮಿನ್ ಹೆಚ್ಚಿನ ಅಂಶದಲ್ಲಿರುವುದರಿಂದ ದೀರ್ಘಕಾಲದ ಕೆಮ್ಮು ಮತ್ತು ಉಬ್ಬಸಕ್ಕೆ ನೇರಳೆ ಹಣ್ಣು ಉತ್ತಮವಾದ ಔಷಧಿಯಾಗಿದೆ. ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮೂಳೆಯ ಆರೋಗ್ಯಕ್ಕೆ ಈ ಹಣ್ಣು ಬಹಳ ಮುಖ್ಯ. ಈ ಖನಿಜಗಳು ಮೂಳೆಯ ಸಾಂದ್ರತೆಯನ್ನು ವೃದ್ಧಿಸಲು ಮತ್ತು ಮೂಳೆಗೆ ಸಂಬಂಧಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿವೆ. ನೇರಳೆಯ ಎಲೆಗಳನ್ನು ಅರೆದು ಸುಟ್ಟ ಗಾಯಗಳಿಗೆ ಲೇಪಿಸುತ್ತಾ ಬಂದರೆ ಗಾಯಗಳು ಗುಣವಾಗುತ್ತವೆ. ನೇರಳೆ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ಗಂಧ ನಿರ್ಮೂಲನೆಗೊಳ್ಳುತ್ತದೆ. ಹಲ್ಲುಗಳು ಸಹ ಗಟ್ಟಿಯಾಗುತ್ತವೆ. ಹಲ್ಲುಗಳಿಂದ ರಕ್ತಸ್ರಾವವಾಗುತ್ತಿದ್ದಲ್ಲಿ ನೇರಳೆ ಮರದ ಚಿಗುರೆಲೆಗಳನ್ನು ಅಗೆದು ತಿನ್ನಬಹುದು. ನೇರಳೆ ಹಣ್ಣಿನಲ್ಲಿರುವಂಥ ಒಮೆಗಾ 6 ಕೊಬ್ಬಿನಾಮ್ಲ ನೆನಪಿನ ಶಕ್ತಿಯನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಿರುತ್ತದೆ. ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೂ ಸಹ ನೇರಳೆ ಹಣ್ಣು ಬಹಳ ಸಹಾಯಕಾರಿ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿರುತ್ತವೆ. ನೇರಳೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಾಂಶವಿರುತ್ತದೆ. ನೇರಳೆ ಹಣ್ಣನ್ನು ತಿಂದ ನಂತರ ಮತ್ತು ತಿನ್ನುವ ಮೊದಲು ಕನಿಷ್ಠ ಪಕ್ಷ 1 ಗಂಟೆಯವರೆಗೂ ಹಾಲನ್ನು ಸೇವಿಸಬಾರದು ಮತ್ತು ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬಾರದು. ನೇರಳೆ ಹಣ್ಣನ್ನು ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಅತಿಯಾಗಿ ತಿನ್ನುವುದು ಅಪಾಯಕಾರಿ ಎಂದೇ ತಜ್ಞರು ಉಲ್ಲೇಖಿಸುತ್ತಾರೆ. ರಕ್ತದೊತ್ತಡ ಹಾಗೂ ಮಧುಮೇಹ ಸಂಬಂಧಿತ ಕಾಯಿಲೆಗಳನ್ನು ಎದುರಿಸುವವರಿಗೆ ನೇರಳೆ ಹಣ್ಣು ಪುನರ್ಜನ್ಮವನ್ನೇ ನೀಡುತ್ತದೆ. ಆದರೆ ಅತಿಯಾದರೆ ಅಮೃತವೂ ವಿಷ ಎಂಬಂತೆ ನೇರಳೆ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅತಿಯಾಗಿ ಕಡಿಮೆಯಾಗುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಸಕ್ಕರೆ ಮಟ್ಟ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದರೂ ಅಪಾಯಕಾರಿ ಮತ್ತು ಕಡಿಮೆಯಾದರೂ ಅಪಾಯಕಾರಿ. ಹಾಗಾಗಿ ನೇರಳೆ ಹಣ್ಣನ್ನು ಹಿತಮಿತವಾಗಿ ಸೇವಿಸಿದರೆ ಅನುಕೂಲಕಾರಿ ಮತ್ತು ಆರೋಗ್ಯಕರ ಎಂಬ ಸಲಹೆಯನ್ನು ನೀಡುವ ಮೂಲಕ ಈ ವಿಶೇಷವಾದ ಹಣ್ಣಿನ ಕುರಿತಾದ ನಮ್ಮ ಕಿರು ಪರಿಚಯದ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ಮಾಹಿತಿ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.